ಸಾವಿನ ರಹದಾರಿಯಾಗಿದೆ ಕುಣಿಗಲ್ ಅಂಡರ್ ಪಾಸ್. ಸ್ಕೂಲಿಗೆ ಬಿಡಕ್ಕೆ ಬಂದಿದ್ವಿ ಸರ್. ಮಕ್ಕಳನ್ನ ಬಿಡಕ್ಕೆ ಆಚೆಗೆ ಬಿಡಕ್ಕೆ ಹೆದರಿಕಾಗುತ್ತೆ. ಈ ರಸ್ತೆಯಲ್ಲಿ ಓಡಾಡಿದ್ರೆ ಯಮನ ಪಾಲಾಗೋದು ಫಿಕ್ಸ್. ಮಕ್ಕಳು ನೋಡಿ, ಸೈಕಲೇ ನಾವು ಕೊಡ್ತಾ ಇಲ್ಲ ಮಕ್ಕಳಿಗೆ, ಸೈಕಲ್ ತೊಳಿಯೋಕ್ಕೂ ಕೊಡ್ತಾ ಇಲ್ಲ. ಖಂಡಿತ ಖಂಡಿತ ನೋಡಿ. ಅಂಡರ್ ಪಾಸ್ಗೆ ತಡೆಗೋಡೆ ನಿರ್ಮಿಸಲು ಅಧಿಕಾರಿಗಳ ಮೀನಾಮೇಷ. ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಕುಂತ್ಕೊಳ್ಳೋಕ್ಕೂ ಆಗಲ್ಲ, ಆ ತರ ಪರಿಸ್ಥಿತಿ ಆಗ್ಬಿಟ್ಟೈತಿ. ಇಲ್ಲಿ ಬೇಗ ಮಾಡಿಸ್ಬೇಕಲ್ವಾ ಕೆಲಸಗಳು. ಅದ್ ಮಾಡಕ್ ಆದ್ಮೇಲೆ ಯಾಕೆ ಹೊಡಿಬೇಕು? ಪಾಲಿಕೆ ಗುತ್ತಿಗೆದಾರರ ಕಳ್ಳಾಟ ಪ್ರಜಾಶಕ್ತಿಯಲ್ಲಿ ಬಯಲು. ಹೌದು, ಇರೋದನ್ನ ಹಾಳು ಮಾಡಕ್ ಹೋದ್ರೆ ನಾವ್ ಹೆಂಗ್ ಬದುಕಕ್ಕಾಗುತ್ತಿಲ್ಲ? ಎಸ್, ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕುಣಿಗಲ್ ಅಂಡರ್ ಪಾಸ್ ಸಾವಿನ ರಹದಾರಿ ಆಗ್ತಾ ಇದೆ ಅನ್ನೋದು ಮತ್ತೆ ಮತ್ತೆ ಬಟಾಬಯಲಾಗ್ತಾ ಇದೆ. ರಸ್ತೆ ಕಾಮಗಾರಿಯಾಗಿದ್ರೂ ಕೂಡ ಈ ರಸ್ತೆಯಲ್ಲಿ ಸವಾರರು ಜನರು ಜೀವ ಭಯದಲ್ಲಿಯೇ ಓಡಾಡಬೇಕಾದ ಸ್ಥಿತಿ ಇದೆ. ಸಾವಿಗೆ ದಾರಿಯಾಗಿದ್ದ ಕುಣಿಗಲ್ ಅಂಡರ್ ಪಾಸ್ಗೆ ಮುಕ್ತಿ ಕೊಡಿಸ್ತೀವಂತ 1 ತಿಂಗಳು ಕಾಲ ರಸ್ತೆಯನ್ನ ಬಂದ್ ಮಾಡಿ ಕಾಮಗಾರಿಯನ್ನ ಮಾಡಿ ಜುಲೈ 3ರಂದು ಅಂಡರ್ ಪಾಸ್ನಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ಅವಕಾಶ ನೀಡಲಾಗಿತ್ತು. ಆದರೆ ಕಾಮಗಾರಿ ಬಳಿಕವೂ ಕುಣಿಗಲ್ ಅಂಡರ್ ಪಾಸ್ ಸಾವಿಗೆ ದಾರಿಯಾಗ್ತಾ ಇರೋದು ಮಾತ್ರ ದುರಂತವೇ ಸರಿ. ಹೌದು, ತುಮಕೂರು ನಗರದ ಬನಶಂಕರಿ ಬಳಿ ಇರೋ ಕುಣಿಗಲ್ ಅಂಡರ್ ಪಾಸ್ ಸಾವಿಗೆ ರಹದಾರಿಯಾಗಿದ್ದು ಅದೆಷ್ಟೋ ಅಪಘಾತಗಳಾಗಿ ಸಾವು ನೋವು ಸಂಭವಿಸ್ತಾ ಇತ್ತು. ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ವರದಿಯನ್ನ ಮಾಡಿದ ಬಳಿಕ ಕಳೆದ ಏಪ್ರಿಲ್ನಲ್ಲಿ ಕಾಮಗಾರಿ ಆರಂಭಿಸಿ ಸುಮಾರು 40 ದಿನಗಳ ಕಾಲ ಕಾಮಗಾರಿ ನಡೆಸಿತ್ತು. ಆದರೆ ಕಾಮಗಾರಿ ಮುಗಿದ ಬಳಿಕವೂ ಈ ರಸ್ತೆ ಸಾವಿಗೆ ರಹದಾರಿಯಾಗಿ ಮಾರ್ಪಾಟಾಗಿದೆ. ಹೌದು, ಒಂದ್ ಕಡೆ ರಸ್ತೆ ಕಾಮಗಾರಿ ಕಳಪೆ ಗುಣಮಟ್ಟವಾಗಿದ್ರೆ ಮತ್ತೊಂದು ಕಡೆ ಪಾದಚಾರಿಗಳ ಓಡಾಟದ ಸ್ಥಳಕ್ಕೆ ಹಳೆಯ ಕಬ್ಬಿಣದಿಂದ ತಯಾರಿಸಿದ ರೈಲಿಂಗ್ಸ್ಗಳನ್ನೇ ಅಳವಡಿಸಿ ಹಣ ಲೂಟಿ ಹೊಡೆದಿದ್ದಾರೆ ಎಂಬ ಗಂಭೀರ ಆರೋಪವೂ ಕೂಡ ಕೇಳಿ ಬಂದಿತ್ತು. ಇತ್ತ ಅಂಡರ್ ಪಾಸ್ ಮೇಲ್ಭಾಗದಲ್ಲಿ ತಡೆಗೋಡೆ ನಿರ್ಮಿಸದೆ ನಿರ್ಲಕ್ಷ್ಯ ವಹಿಸಿರೋದು ಸಾವಿಗಾಗಿ ಅಂಡರ್ ಪಾಸ್ ಕಾಯ್ತಾ ಇದೆ. ಅಂಡರ್ ಪಾಸ್ ಮೇಲ್ಭಾಗದಲ್ಲಿ ರಸ್ತೆ ಹಾಗೂ ಅನೇಕ ಮನೆಗಳಿವೆ. ನಿತ್ಯ ನೂರಾರು ಮಂದಿ ಜನರು ಅಂಡರ್ ಪಾಸ್ ಮೇಲ್ಭಾಗದಲ್ಲಿ ಪ್ರಯಾಣ ಮಾಡ್ತಾರೆ. ಅಂಡರ್ ಪಾಸ್ ಕಾಮಗಾರಿ ವೇಳೆ ತಡೆಗೋಡೆ ಕಳಪೆಯಾಗಿದೆ ಎಂದು ಆ ತಡೆಗೋಡೆಯನ್ನ ಕೆಡವಲಾಗಿತ್ತು. ಆದರೆ ಕಾಮಗಾರಿ ಮುಗಿದು ಸುಮಾರು 1 ತಿಂಗಳೇ ಸಮೀಪಿಸಿದ್ರೂ ಈವರೆಗೂ ತಡೆಗೋಡೆ ನಿರ್ಮಾಣ ಮಾಡುವಲ್ಲಿ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. ಇದರಿಂದ ನಿತ್ಯ ಇಲ್ಲಿನ ಜನರು ಜೀವ ಭಯದಲ್ಲಿಯೇ ಓಡಾಡ್ತಾ ಇದ್ದು ಮಕ್ಕಳನ್ನ ಆಚೆ ಬಿಡಲು ಹೆದರುತ್ತಿದ್ದಾರೆ. ತುಮಕೂರು ಜನರ ಜೀವಕ್ಕಿಲ್ವಾ ಗ್ಯಾರಂಟಿ? ನಿಜಕ್ಕೂ ಸಹ ಬನಶಂಕರಿ ಅಂಡರ್ ಪಾಸ್ನಲ್ಲಿ ಏನು ತಡೆಗೋಡೆ ನಿರ್ಮಿಸಬೇಕಾಗಿತ್ತು, ಎಲ್ಲ ಒಂದು ಕಡೆ ರಸ್ತೆ ಮಾತ್ರ ನಿರ್ಮಿಸಿ ತಡೆಗೋಡೆ ನಿರ್ಮಿಸಿದರೆ ಅಧಿಕಾರಿಗಳು ಕಳ್ಳಾಟ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಪ್ರಜಾಶಕ್ತಿ ಟಿವಿ ಇವತ್ತು ದೃಶ್ಯ ಸಮೇತ ತೋರಿಸ್ತಾ ಹೋಗುತ್ತೆ ಅಧಿಕಾರಿಗಳ ಕಳ್ಳಾಟ. ನಿಜಕ್ಕೂ ಸಹ ಏನು 1ನೇ ತಾರೀಕು ಈ ಕಾಮಗಾರಿ ಸಂಪೂರ್ಣವಾಗಿ ಮುಗಿಯುತ್ತೆ. ಆ ಕಾಮಗಾರಿ ಮುಗಿದ ನಂತರ ಏನು ತಡೆಗೋಡೆ ನಿರ್ಮಿಸಬೇಕಾಗಿತ್ತು ಆ ನಿರ್ಮಿಸೋದ್ರಲ್ಲಿ ಅಧಿಕಾರಿಗಳು ವಿಫಲ ಆಗಿದ್ದಾರೆ. ನಿಜಕ್ಕೂ ಸಹ ಏನಾದರೂ ಅನಾಹುತ ಆಗೋಕ್ಕೆ ಮುಂಚೆ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅಂತಲೇ ಹೇಳ್ಬೋದು. ಒಂದು ಕಡೆ ಮಹಾನಗರ ಪಾಲಿಕೆ, ಒಂದು ಕಡೆ ಜಿಲ್ಲಾಡಳಿತ, ಇದರ ಪಕ್ಕದಲ್ಲೇ ಕೂಡ ಶಾಸಕರು ಮನೆ ಕೂಡ ಇದೆ. ಇದ್ಯಾವುದು ಶಾಸಕರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಇಲ್ಲೊಂದು ಕಡೆ ಜಿಲ್ಲಾಡಳಿತ ಕಣ್ಣಿಗೆ ಕಾಣ್ತಾ ಇಲ್ವಾ? ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇದ್ಯಾವುದು ಕಣ್ಣಿಗೆ ಕಾಣ್ತಾ ಇಲ್ವಾ? ರಸ್ತೆ ಅಭಿವೃದ್ಧಿ ಪಡಿಸಿದ್ರಿ ಓಕೆ, ಆದರೆ ಎಷ್ಟರ ಮಟ್ಟಿಗೆ ಸೇಫ್ಟಿ, ಎಲ್ಲಿ ಸೇಫ್ಟಿ ಇದೆ? ಸಾರ್ವಜನಿಕರು ನಿಜಕ್ಕೂ ಸಹ ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ, ಹಲವು ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ. ಇದ್ಯಾವುದು ಅವರಿಗೆ ನಿಜಕ್ಕೂ ಸಹ ಭಯ ಆಗುತ್ತೆ ಸರ್ ಓಡಾಡೋಕ್ಕೆ. ಒಂದು ಕಾರ್ ಕೂಡ ಪಾಸ್ ಆಗೋಕ್ಕಲ್ಲ, ಅಷ್ಟು ಭಯ ಆಗ್ತಾ ಇದೆ. ಇನ್ನಾದರೂ ತುಮಕೂರು ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ ಸ್ಥಳಕ್ಕೆ ಧಾವಿಸಿ ಇಲ್ಲಿನ ಅನಾಹುತ ಆಗೋಕೆ ಮುಂಚೆ ಇದು ಸರಿಪಡಿಸುತ್ತಾ ಕಾದು ನೋಡಬೇಕಿದೆ. ಸಣ್ಣ ಮಕ್ಕಳು ಓಡಾಡ್ತಿರ್ತವೆ, ತಡೆ ಏನೂ ಇಲ್ಲ, ಮತ್ತೆ ಗಾಡಿ ರಿವರ್ಸ್ ತಗೊಳಕ್ಕಾಗಲ್ಲ. ಬೇಗ ನಮಗೆ ಇದು ಗೋಡೆ ಕಟ್ಟಿಸ್ಕೊಡ್ಬೇಕು. ಮುಂಚೆ ಇತ್ತು ಸರ್. ಇವಾಗ ರಸ್ತೆ ಇದನ್ನ ಮಾಡಕ್ ಹೋಗಿ ಬ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಕ್ ಹೋಗಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಸ್ಕೂಲಿಗೆ ಬಿಡಕ್ಕೆ ಬಂದಿದ್ವಿ ಸರ್. ಮಕ್ಕಳನ್ನ ಬಿಡಕ್ಕೆ ಆಚೆಗೆ ಬಿಡಕ್ಕೆ ಹೆದರಿಕಾಗುತ್ತೆ. ಗೇಟ್ ಹಾಕಿದ್ರೆ ಗೇಟ್ ತಕೊಂಡು ಆಚೆ ಬಂದ್ಬಿಡ್ತಾರೆ. ಆದಷ್ಟು ಬೇಗ ಮಾಡ್ಕೊಡ್ಬೇಕು ಸರ್. ಹಾಂ ಸರ್. ಮತ್ತೆ ಗಾಡಿನೂ ರಿವರ್ಸ್ ತಗೊಳಕ್ಕಾಗಲ್ಲ ಸರ್, ಎಲ್ಲ ಇಳಿದು ರಿವರ್ಸ್ ತಗೋಬೇಕು.
ಇನ್ನು ಕುಣಿಗಲ್ ಅಂಡರ್ ಪಾಸ್ ಕಾಮಗಾರಿ ವೇಳೆ ಮುಂಜಾಗ್ರತಾ ಕ್ರಮವಾಗಿ ಅಂಡರ್ ಪಾಸ್ ಮೇಲ್ಭಾಗದ ತಡೆಗೋಡೆಯನ್ನ ಅಧಿಕಾರಿಗಳು ಕಿತ್ತಾಕಿದ್ರು. ಕಾಮಗಾರಿ ಮುಗಿದ ಬಳಿಕ ತಡೆಗೋಡೆ ನಿರ್ಮಾಣ ಮಾಡ್ತಾರೆ ಅಂತ ಅಲ್ಲಿನ ನಿವಾಸಿಗಳು ಕಾಯ್ತಾ ಇದ್ರು. ಆದರೆ ಕಾಮಗಾರಿಗಳು ಮುಗಿದು ವಾಹನಗಳ ಸಂಚಾರಕ್ಕೆ ಅವಕಾಶ ಕೊಟ್ಟಿದ್ರೂ ಕೂಡ ಈವರೆಗೂ ತಡೆಗೋಡೆಯನ್ನ ನಿರ್ಮಾಣ ಮಾಡದೆ ಕಳ್ಳಾಟ ಮಾಡ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಕೂಡ ತಡೆಗೋಡೆ ನಿರ್ಮಿಸುವಲ್ಲಿ ಅಧಿಕಾರಿಗಳು ಕಿವಿಗೆ ಹಾಕಿಕೊಳ್ಳದೆ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ ಏನಿಲ್ಲ, ಇದು ವರ್ಕ್ ಮುಗಿಸಿ ಈಗ ಅವಾಗಲೇ 1ನೇ ತಾರೀಕು 2ನೇ ತಾರೀಕು ಬಿಟ್ಟಿದ್ದು, ಇನ್ನೂ ತಡೆಗೋಡೆ ಅದನ್ನು ಹಾಕಿಲ್ಲ. ದಯವಿಟ್ಟು ಇದನ್ನು ಮಾಡಿಕೊಡಿ ಅಂತ ಮಹಾನಗರ ಪಾಲಿಕೆಗೂ ಮತ್ತು ನಮ್ಮ ಸಾಹೇಬರು ಇವರು ಜ್ಯೋತಿ ಗಣೇಶ್ ಸರ್ಗೂ ಜಿಲ್ಲಾಧಿಕಾರಿಗಳಿಗೂ ಕೇಳೋಣ. ಸರ್ ಇದು ಮಾಡಿ ಫಸ್ಟ್ ಇದನ್ನು ಆ್ಯಕ್ಚುಲಿ ಯಾವುದು ಮುಂಚೆ ಇತ್ತು ಸರ್, ಇತ್ತು ಸ್ವಲ್ಪ ಇತ್ತು, ಎಲ್ಲ ಕಿತ್ತೋಗಿತ್ತು. ಈಗ ಅದನ್ನು ಕಂಪ್ಲೀಟಾಗಿ ಅವರು ವಾಶೌಟ್ ಮಾಡಿಬಿಟ್ಟು ಮತ್ತೆ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. 2ನೇ ತಾರೀಕು ಮುಗಿಸಿ ರೋಡೆಲ್ಲ ಬಿಟ್ಟರು, ಬಟ್ ಇದನ್ನು ಇನ್ನೂ ಮಾಡಿಲ್ಲ. ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನೋಡಿ, ಇಲ್ಲಿ ಇಷ್ಟಗಲ ಇದೆ, ಆ ಕಡೆ ಹೋಗ್ತಾ ಹೋಗ್ತಾ ನಿಮಗೆ ಬರೀ 10 ಅಡಿ ಇದೆ ಅಷ್ಟೇನೆ. ಹಂಗಾಗಿ ದಯವಿಟ್ಟು ಮಾಡಿಕೊಡ್ಬೇಕು. ಮಕ್ಕಳು ನೋಡಿ, ಸೈಕಲೇ ನಾವು ಕೊಡ್ತಾ ಇಲ್ಲ ಮಕ್ಕಳಿಗೆ, ಸೈಕಲ್ ತೊಳಿಯೋಕ್ಕೂ ಕೊಡ್ತಾ ಇಲ್ಲ. ಖಂಡಿತ ನೋಡಿ, ಯಾರನ್ನ ಅಕಸ್ಮಾತು ಹಿಂಗೆ ಜನರಲ್ಲಾಗಿ ತೊಳಿ ಯಾರನ್ನ ಕುಡ್ಕೊಂಬಂದರು ಮಾಡಿದ್ರು, ಸ್ಲಿಪ್ಪಾಗಿ ಕೆಳಗಡೆ ಬಿದ್ದರೆ ದಯವಿಟ್ಟು ಇದನ್ನು ಮಾಡಿಕೊಡಿ ಅಂತ ತಮ್ಮ ಮುಖಾಂತರದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಪವನ್ ಅಂತ ಸರ್, 6ನೇ ಕ್ರಾಸ್ ಈದ್ಗಾ ಮೊಹಲ್ಲಾ. ಎಲ್ಲನೂ ಗೋಡೆ ಎಲ್ಲ ಕಟ್ಸ್ಕೊಂಡ್ಬಂದಿದೆ, ಬ್ರಿಡ್ಜ್ ಮೇಲೆ ಗೋಡೆಗಳು. ಆ ಗೋಡೆಗಳೆಲ್ಲನೂ ಹೊಡೆದಾಕ್ ಹೋಗ್ಬಿಟ್ಟವ್ರೆ. ಬೇಗ ಮಾಡಿಸ್ಬೇಕಲ್ವ ಕೆಲಸಗಳು. ಅದು ಮಾಡೋಕ್ಕಾದ್ಮೇಲೆ ಯಾಕೆ ಹೊಡಿಬೇಕು? ಆಮೇಲೆ ಹೊಡೆದಾಕೊಂಡು ಕೆಲಸ ಮಾಡಿದ್ಮೇಲೆ ಮಾಡ್ಕೋಬೇಕು. ಇಲ್ಲದ್ರೆ ಗೋಡೆಗಳೆಲ್ಲ ಯಾಕೆ ಹೊಡಿಬೇಕು? ಅಲ್ಲಿಂದ ಅಲ್ಲಿ ತನಕ ಫುಲ್ಲು ಒಂದು ಸುಮಾರು 20 ಮೀಟ್ರ್ ಅಷ್ಟು ಉದ್ದಕ್ಕೆ ನಾವು ಗೋಡೆ ಕಟ್ಸಿದ್ವಿ. ಆದರೂ ಅವರು ಕ್ಲೀನ್ ಮಾಡದೆ ನೀಟಾಗಿ ಹೋಗಿಲ್ಲ. ಹೌದು, ಹೆಂಗ್ ಮಾಡೋಕ್ಕಾಗುತ್ತೆ ನೋಡ್ರಿ. ಅಧಿಕಾರಿ ಗಮನಕ್ಕೆ ನಾವು ಯಾರನ್ನ ಅಂತ ಕೇಳ್ಕೊಂಬರೋಣ. ಹೊಡೆದಾಕಿದ್ಮೇಲೆ ತಾನೇ ನಮಗೆ ಗೊತ್ತಾಗೋದು. ಇವೆಲ್ಲ ಕ್ಲೀನ್ ಮಾಡಿಸಿ ಮಾಡಬೇಕು, ಇಂಪ್ರೂವ್ ಮಾಡಬೇಕು. ಸುಮ್ಮನೆ ತಂದು ಇಲ್ಲಿ ಹೊಡೆದಾಕ್ಬಿಟ್ಟು ಅರ್ಧಂಬಿರ್ಧ ಬಿಟ್ಟೋಗ್ಬಿಟ್ರೆ. ಹೌದು, ಕಳಪೆ ಕಾಮಗಾರಿ ಅಂತ ಬಿಟ್ಟು ಹೊಡೆದಾಕ್ ಹೋದ್ರು. ಇರೋದನ್ನ ಹಾಳು ಮಾಡಕ್ ಹೋದ್ರೆ ನಾವು ಹೆಂಗ್ ಬದುಕಕ್ಕಾಗುತ್ತೆ ಇಲ್ಲಿ ಅಲ್ವಾ? ನಿಂತ್ಕೊಳಕ್ಕೂ ಆಗಲ್ಲ, ಕುಂತ್ಕೊಳ್ಳೋಕ್ಕೂ ಆಗಲ್ಲ. ಆ ಥರ ಪರಿಸ್ಥಿತಿ ಆಗ್ಬಿಟ್ಟೈತಿ ಇಲ್ಲಿ. ಆದಷ್ಟು ಬೇಗ ಇಲ್ಲಿ ಬಂದು ಎಲ್ಲನೂ ಕ್ಲೀನ್ ಮಾಡಿ ಅದ್ರ ಗೋಡೆ ಏನೈತೆ ಅದು ಸಮ ಮಾಡಿಸ್ಕೊಡಕ್ಕೆ ಹೇಳ್ತೀನಿ ಅಷ್ಟೇ. ಇನ್ನೇನು ಹೇಳೋರು. ನಮ್ಮ ಹೆಸರು ಶೋಭಾ ರಮೇಶ್ ಅಂತ. ಇನ್ನು ಮೊದಲೇ ಅಂಡರ್ ಪಾಸ್ ಕಾಮಗಾರಿ ಕಳಪೆಯಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಮಧ್ಯೆ ಅಂಡರ್ ಪಾಸ್ ಮೇಲ್ಭಾಗದ ತಡೆಗೋಡೆ ನಿರ್ಮಾಣ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದು ಕಂಡುಬಂದಿದೆ. ಈ ಕಾಮಗಾರಿಯಲ್ಲಿ ಪಾಲಿಕೆ ಅಧಿಕಾರಿಗಳ ಕಳ್ಳಾಟ ಆಡ್ತಿದ್ದಾರೋ ಅಥವಾ ಗುತ್ತಿಗೆದಾರರು ಕಳ್ಳಾಟ ಆಡ್ತಿದ್ದಾರೋ ಈ ಬಗ್ಗೆ ಶಾಸಕರು ಹಾಗೂ ಪಾಲಿಕೆ ಎಚ್ಚೆತ್ತು ಕ್ರಮ ಕೈಗೊಂಡು ಸಾವಿರ ದಾರಿಯಾಗಿರೋ ಕುಣಿಗಲ್ ಅಂಡರ್ ಪಾಸ್ಗೆ ಮುಕ್ತಿಯನ್ನ ಕೊಡಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.